ಏನಾದರೂ ಚುಚ್ಚಿ ಕೊಡೋದು ಅವಳು ತಂಗಿ. ನಿಮ್ಮ ತಾಯಿ ಹಾಂ, ನನ್ನ ತಾಯಿಗೆ. ಆಗ ತಾಯಿ ಸ್ವಲ್ಪ ಜೋರು ಮಾಡೋದು ಅವಳಿಗೆ ಜಾಸ್ತಿ, ವೈಫಿಗೆ. ಥರ ಅವಳಿಗೆ ತುಂಬ ಬೇಜಾರಾಗೋದು. ಯಾವ ವಿಷಯಕ್ಕೆ ಗಲಾಟೆ ಆಗ್ತಾ ಇತ್ತು? ಆ ವಿಷಯಕ್ಕಂತಿಲ್ಲ, ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಆ ಕಡೆ ಈ ಕಡೆ ಮಾತುಕತೆ ಆಗೋದು. 7:50ಕ್ಕೆ ನನಗೆ ಫೋಟೋ ತುಂಬ ಕಳಿಸಿದ್ದಾಳೆ. ಹಾಂ, ನನಗೆ ಅದೇ ಅವಳ ಇದು ಮಕ್ಕಳನ್ನ ಮಗನನ್ನೆಲ್ಲ ಹಿಡಿದು ಫ್ರೀಯಾಗಿರುವುದು. ನಾನು ಸ್ವಲ್ಪ ಮೆಸೇಜ್ ಮಾಡಿ ಅಲ್ಲಿಗೆ ಬಿಟ್ಟಿದ್ದೀನಿ. ನಾನು ಡ್ರೈವಿಂಗಲ್ಲಿದ್ದೆ. 1 ಗಂಟೆನೋ ಕಳೆದು ಒಂದು 8-8:30 ಸರಿ ಟೈಮ್ ಗೊತ್ತಿಲ್ಲ ನನಗೆ ತಂದೆ ಫಸ್ಟ್ ಕಾಲ್ ಮಾಡಿದರು. ಅವಳನ್ನು ಕರ್ಕೊಂಡು ಹೋಗಿ, ಇಲ್ಲಿ ಸರಿ ಆಗೋದಿಲ್ಲ, ಇವರು 3 ಭಯಂಕರ ಚೊರೆ, ದಿನಾ ಚೊರೆನೇ, ಇಲ್ಲದ 3 ಕೊಂದು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ನನ್ನ ಹತ್ರ ಫಸ್ಟ್. ನಾನು ಅವಾಗ ಕಟ್ ಮಾಡಿದ್ದೆ ಫೋನ್, ಇದು ಬ್ಯುಸಿಯಲ್ಲಿದ್ದೆ. ಮತ್ತು ನಾನು ಆವಾಗಲೇ ಇದು ವೈಫೈಗೆ ಕಾಲ್ ಮಾಡಿ ಕೇಳಿದೆ ಎಂಥ ವಿಷಯ ಅಂತ ಕೇಳಿದೆ. ಹಾಗೆ ಈ ಥರ ಫೋನದ್ದು ಸ್ವಲ್ಪ ಇಶ್ಯೂ ಅಂತ ಹೇಳಿದರು. ಮಾವ ಫೋನ್ ಮಾಡಿದ್ದಾರೆ, ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ. ಇವ್ರು ರಿಸೀವ್ ಮಾಡಿ ಕಟ್ಟಾಗಿದೆ, ಅದು ಮಾತಾಡ್ಲಿಕ್ಕೆ ಆಗಿಲ್ಲ ಇವಳಿಗೆ. ಅಮ್ಮನ ಫೋನಿಗೆ ಕಾಲ್ ಬಂದಿದೆ, ಅವರು ಕುವೈತಲ್ಲಿರೋರು. ಅಮ್ಮನಿಗೆ ಫೋನ್ ಮಾಡಿ ಅಮ್ಮನ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ, ಆ ಥರ ವಿಚಾರ ಹೇಳಲಿಕ್ಕಾಗಿ ಕಾಲ್ ಮಾಡಿದ್ದಾರೆ ಅಮ್ಮನಿಗೆ. ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ, ಕಾಲ್ ಬಂದಿದ್ದು ತಂಗಿ ಹತ್ರ ಹೇಳಲಿಲ್ಲ ಅಂತ. ಇದು ಸಾಯಂಕಾಲ ಬಂದು ಮಾವ ಅಮ್ಮನಿಗೆ ಬೈದಿದ್ದಾರೆ, ನಿಂಗೊಂದು ಮೆಸೇಜ್ ಆದರೂ ಮಾಡ್ಬೋದಿತ್ತಲ್ಲ, ನಾನು ಕಾಲ್ ಮಾಡಿದ್ದಲ್ಲ, ಅಮ್ಮನಿಗೆ ಬೈದಿದ್ದಾರೆ. ಅಮ್ಮ ಸಿಟ್ಟಲ್ಲಿ ಹೋಗಿ ವೈಫಿಗೆ ಬೈದಿದ್ದಾಳೆ. ಅಲ್ಲಿಂದ ಸ್ಟಾರ್ಟಿಂಗ್. ವೈಫಿಗೆ ಯಾಕೆ ಬೈದದ್ದು ಅಂತೇಳಿ, ಅಂದ್ರೆ ವೈಫ್ ಹೇಳಿದ್ದ ಅಮ್ಮನಿಗೆ ಕಾಲ್ ಹೇಳಲಿಲ್ಲ ಅಂತ. ಕುವೈತಲ್ಲಿರುವವರು ಫೋನ್ ಮಾಡಿರೋದು ನಿಮ್ಮ ಅಮ್ಮನಿಗೆ ಅಲ್ವಾ? ಅಮ್ಮನ ಫೋನಿಗೆ. ಅಮ್ಮ ಹೇಳ್ಬೇಕಿತ್ತಲ್ವಾ? ಅಮ್ಮ ಅಲ್ಲ, ಇದು ಕುವೈತಿಗೆ ಫೋನ್ ಬಂದಿದೆ ಅಮ್ಮನ ಫೋನಿಗೆ. ಅಮ್ಮ ಫೋನ್ ತಗೊಂಡು ಹೋಗಿಲ್ಲ, ಮನೇಲೇ ಇತ್ತು. ರಿಸೀವ್ ಮಾಡಿದ್ರು ವೈಫ್. ಮನೆ ಎಲ್ಲರೂ ಫೋನಲ್ಲಿ ರಿಸೀವ್ ಮಾಡ್ತಾರೆ ಅವಳು. ಆಗ ಯಾರೊಟ್ಟಿಗೆ ಹೇಳಿದ್ರೆ ಸುಮ್ಮನಿದ್ರು, ಮಾತಾಡ್ಲಿಕ್ಕಾಗಿಲ್ಲ, ಕಟ್ಟಾಗಿದೆ ಫೋನ್. ಆ ವಿಚಾರ ತಂಗಿ ಹತ್ರ ಹೇಳಲಿಲ್ಲ ಅಂತ. ಹೇಳಲಿಲ್ಲ ತಂಗಿ, ಅವಳು ಸ್ವಲ್ಪ ಗ್ಯಾಪ್, ಅಷ್ಟು ಮಾತಾಡೋದಿಲ್ಲ, ಹಂಗೆ ಅದು ಹೇಳಲಿಲ್ಲ. ಅದಕ್ಕೆ ಮಾವ ಇದು ಅಮ್ಮನಿಗೆ ಬೈದಿದ್ದಾರೆ, ನಿಮಗೆ ರಿಪ್ಲೈ ಮಾಡ್ಬೋದಲ್ಲ ಮೆಸೇಜಿಗೆ, ಯಾರಿಗೆ? ತಾಯಿಗೆ ಬೈದಿದ್ದಾರೆ. ತಾಯಿ ಆ ಸಿಟ್ಟಲ್ಲಿ ಬಂದು ಇವಳಿಗೆ ಬೈದಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿ ನಂತರಲ್ಲಿ ತಂದೆ ಹೊಡೆದ್ರು ಅಂತ ಕೇಳಿದೆ ನಾನು. ಆಗ ಅವ್ರು ಹೇಳಿದ್ರು, ಹೊಡೆದ್ರು ಅಂತ ಹೇಳಿದರು. ತಂದೆ ಕೂಡ ನನಗೆ ಹೊಡೆದ್ರು ಅಂತ ಹೇಳಿದೆ. ಆಗ ನಾನು ಅವಾಗ ಕಟ್ ಮಾಡಿ ತಂದೆಗೆ ಕಾಲ್ ಮಾಡಿ ಕೇಳಿದೆ, ನಿಮಗೆ ಓಡಿಯೋ ರೈಟ್ಸ್ ಏನು ಅಂತ. ಆಗ ತಂದೆ ಹೇಳಿದ್ರು, ಹೊಡಿಲಿಲ್ಲ, ನಾನು ಎಳ್ದಾಕಿದ್ದು ಅಂತ ಹೇಳಿದರು. ಮತ್ತು ಆ ಕಡೆ ಈ ಕಡೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ. ನನಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅಲ್ಲಿ. ತಾಯಿಗೆ, ತಂದೆಗೆ, ವೈಫಿಗೆ ನಾನು ಹೇಳಿದೆ. ತಂಗಿಗೆ ಕಾಲ್ ಮಾಡಿಲ್ಲ, ತಂಗಿಗೆ ಕಾಲ್ ಮಾಡಲಿಲ್ಲ. ತಂಗಿ ವೈಫಿಗೆ ಕಾಲ್ ಮಾಡಿ, ಅಮ್ಮ ಬರ್ತಿದ್ದಾರೆ, ನೀ ಅಮ್ಮನೊಟ್ಟಿಗೆ ಹೋಗು, ನಾನು ಬರ್ತೀನಿ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತೇಳಿ ಸಮಾಧಾನ ಮಾಡಿ ಇಟ್ಟಿದ್ದೆ. ಮತ್ತು ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ಬೇಗ ಹೋಗಿ ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಅಂತೇಳಿ ಅಮ್ಮನ ಹತ್ರ ಹೇಳಿದ್ದೆ ನಾನು. ಅಷ್ಟರಲ್ಲಿ ನಾನು ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಹೋಗಿ ಡ್ರಾಪ್ ಮಾಡಿ, ನಾನು ವೈಫನ್ನ ಇದು ಮೊಬೈಲಿಗೆ 2-3 ಸಲ ಕಾಲ್ ಮಾಡಿದ್ದೀನಿ, ರಿಸೀವೇ ಮಾಡಲಿಲ್ಲ. ಮತ್ತು ತಂಗಿ, ನಾನು ವಾಪಸ್ ಕಾಲ್ ಮಾಡುವಾಗ ತಂಗಿ ಫೋನ್ ಎತ್ತಿದ್ದಳು. ಅವಾಗ ಹೇಳಿದ್ರು, ವೈಫಿಗೆ ತಂಗಿ ಎತ್ತಿದ್ದು. ಅಲ್ಲೇ ಮಂಚದಲ್ಲಿ ಮಗು ವೀಡಿಯೋ ನೋಡ್ಕೊಂಡಿದ್ದಂತೆ, ಯೂಟ್ಯೂಬ್ ಏನೋ ನೋಡ್ಕೊಂಡು. ಆಗ ಹೊರಗೆ ಬಂದಾಗ ಇದು ವೈಫು ಕಾಲ್ ಎತ್ತಿ, ಈ ಥರ ಸೂಸೈಡ್ ಮಾಡಿದ್ದಾಳೆ, ಅವಳು ಸತ್ತೋದಳು ಅಂತ ಕಾಣ್ತದೆ, ಫುಲ್ ಮುಖ ಇದೆಲ್ಲ ನೀಲಿ ಆಗಿದೆ ಅಂತ ಹೇಳಿದರು. ಅವಾಗಲೇ ನಾನು ತಂದೆಗೆ ಕಾಲ್ ಮಾಡಿದೆ, ಬೇಗ ಇಳಿಸಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ನೀವು ತೀರ್ಮಾನ ಮಾಡಬೇಡಿ ತೀರಿ ಹೋಯ್ತು ಅಂತ ಹಂಗೆ ಹೇಳಿ ಬೇಗ ಇಳಿಸಿ ಕರ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಗೆ ಅಷ್ಟೇ. ಮತ್ತು ಫೋನು ಬರಲಿಲ್ಲ, ಏನು ಬರಲಿಲ್ಲ ಅಷ್ಟೇ. ಹತ್ತು ದಿನ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ಈ ಥರ ಆಗಿದೆ ಅಂತೆ, ಸ್ವಲ್ಪ ಬೇಗ ಹೋಗಿ ಏನಾಯಿತು ನೋಡಿ ಅಂತ. ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸುಸೈಡ್ ಮಾಡಿದ್ರು ಅಂತೇಳಿ ಏನಾದರೂ ಹೇಳಿದ್ರು? ಟವಲ್ ಹಾಕುವ ಸ್ಟ್ಯಾಂಡಿಗೆ ಸೂಸೈಡ್ ಮಾಡಿದೆ ಅಂತ ಹೇಳಿದರು. ಬೇರೆ ಏನಿಲ್ಲ ಸೂಸೈಡ್ ಮಾಡುವಂಥ ಜಾಗ ಅಲ್ಲಿ. ರೂಮ್ ಒಳಗೆ POP ಮಾಡಿದ್ದಾರೆ, ಫ್ಯಾನು ಇಲ್ಲ, ಏನಿಲ್ಲ. ಅಗ್ಗ ಶಾಲ್ ಅಂತ ಹೇಳಿದರು. ಶಾಲಲ್ಲಿ ಶಾಲ್ ಹಾಕಿ ಕಟ್ಟಿ ಹಾಕಿದ್ದಾರೆ ಅಂತ ಹೇಳಿ. ಬಾಗಿಲು ಮುರಿದದ್ದು ಯಾರು? ತಂದೆ ಅಂತ ಹೇಳಿದರು. ಪಿಕಾಸಲ್ಲಿ ಹೊಡೆದು ತೆಗ್ದಿದ್ದಾರೆ. ಬಾಗಿಲ. ಈಗ ಇವರ ಮನೆಯವರು ಹೇಳ್ತಾ ಇದ್ದಾರೆ ಅವರು ಏನೋ ಕೊಲೆನೇ ಮಾಡಿ ಹಾಕಿದ್ದಾರೆ ಅಂತೇಳಿ, ನೀವೇನು ಹೇಳ್ತೀರಿ? ನನಗೊಂದು ಸಂಶಯ ಇದೆ. ಮಗನನ್ನು ಬೆಡ್ ಮೇಲೆ ಇಟ್ಟು ಅವಳಲ್ಲಿ ಸೂಸು ಮಾಡೋಷ್ಟು ಧೈರ್ಯ ಇಲ್ಲ ಅವಳಿಗೆ. ಮಂಚದಲ್ಲಿ, ಅದೇ ರೂಮಲ್ಲಿ ಮಂಚದಲ್ಲಿ ಮಲಗಿಸಿ ಅಟ್ಯಾಚ್ ಬಾತ್ರೂಮ್, ಅದು ಬಾತ್ರೂಮ್ ಡೋರ್ ಕೂಡ ಹಾಕಿಲ್ಲ, ಹಂಗೆ ಹೋಗಿ ಸೂಸೈಡ್ ಮಾಡೋಷ್ಟು ಧೈರ್ಯ ಇಲ್ಲ ಅವಳಿಗೆ. ಅದೇ ನನಗೆ ಸ್ವಲ್ಪ, ಮಗ ಒಳಗಿದ್ದ, ಅವಳು ಒಳಗಿದ್ಳು, ಇಬ್ಬರು ಮಂಚದಲ್ಲಿ. ಮೊಬೈಲ್ ಓಡಿಕೊಂಡಿತ್ತು, ಮೊಬೈಲ್ ರಿಸೀವ್ ಮಾಡಿದ್ದಾಳೆ. ವಾಪಸ್ ನಾನು
ಅದರ ಲಾಕ್ ನಂಬರ್ ಕೇಳಿದೆ, ಅದು ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿದರು ತಂಗಿಗೆ. ಮತ್ತು ನಾನು ಕೇಳಿದೆ ಹೇಗೆ ತೆಗೆದಿದ್ದು, ಹೇಗೆ ನೀನು ಕಾಲ್ ರಿಸೀವ್ ಮಾಡಿದೆವು, ಆಗ ಅಲ್ಲ ಕಾಲ್ ಹೇಗೆ ಮಾಡಿದ್ದು ಅಂತ ಹೇಳಿದೆ. ನನಗೆ ಕಾಲ್ ಮಾಡಿದಾಳು ಅವಳು ವೈಫೈ ಇದರಿಂದ. ಆಗ ಅವಳು ಹೇಳಿದಳು ವಿಡಿಯೋ ನೋಡ್ತಾ ಇದ್ದಳು ಮಗು, ಹಾಗೆ ನಾನು ಅಲ್ಲಿಂದ ತೆಗೆದು ಮಾಡಿದೆ ಅಂತ ಹೇಳಿದಳು. ತಂಗಿಗೆ ಮತ್ತು ನಿಮ್ಗೆ ಯಾವತ್ತಾದ್ರೂ ಜಗಳ ಆಗಿದೆಯಾ? ಜಗಳ ಅಂದರೆ ಅದೇ ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ ಇವಳಿಗೆ ಸಪೋರ್ಟಾಗಿ ನಾನು ಇರ್ತೀನಿ. ಆಗ ಸೌದಿಯಿಂದ ಬಂದು ಒಂದ್ಸಲ ಸ್ವಲ್ಪ ಜಗಳ ಆಗಿದೆ. ಮತ್ತು ಅದರಿಂದ ನಂತರ ನಾನು ಮತ್ತು ಅವಳು ಸ್ವಲ್ಪ ಗ್ಯಾಪಲ್ಲೇ ಇರ್ತೀನಿ, ಗ್ಯಾಪ್ ಇಟ್ಟಿರ್ತೀನಿ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರ ಮನೆಗೆ ಯಾಕೆ ಹೋಗ್ಲಿಲ್ಲ? ಅವರ ಗಂಡನ ಮನೆಗೆ ಹೋಗೋದಿಲ್ಲ ಯಾಕೆ ಅವರು? ಅವರು ಮನೆ ಶಾರಾಗಿದೆ ಆ ಕಡೆ. ಅವಳ ಯುದ್ಧ ಮನೆ ಅಣ್ಣನಿಗೆ ಕೊಟ್ಟಿದ್ದಾರೆ, ತಮ್ಮ ಬೇರೆ ಮನೆ ಕಟ್ಟಿದ್ದಾನೆ, ಇವರು ಬೇರೆ ಮನೆ ಕಟ್ಟುತ್ತಿದ್ದಾಳೆ. ಹಂಗೆ ಕಟ್ಟಿ ಮುಗಿಸುವವರೆಗೆ ಇಲ್ಲಿ ಇರ್ತೀನಿ ಅಂತೇಳಿ ಇಲ್ಲಿ ನಿಂತಿದ್ದೆ. ಸಹೋದರರೇ, ನೋಡಿದ್ರ ಇತ್ತೀಚೆಗೆ ಕಲ್ಲಗುಂಡಿಯಲ್ಲಿ ನಡೆದ ಆ ದುರಂತದ ಬಗ್ಗೆ ಆ ನಿಶಾನಳ ಗಂಡ ಅನ್ಸಾರ್ ಆಡಿದ ಮಾತುಗಳನ್ನು ಕೇಳಿದ್ರ? ನನ್ನ ತಂದೆ ಫೋನ್ ಮಾಡಿ ಮೂವರನ್ನು ಕೊಂದು ಜೈಲಿಗೆ ಹೋಗ್ತೀನಿ ಅಂದರು. ಅತ್ತ ತಾಯಿಯ ರೋದನೆ, ಇತ್ತ ಹೆಂಡತಿಯ ಕಣ್ಣೀರು. ನೆಟ್ವರ್ಕ್ ಇಲ್ಲದ ಜಾಗದಲ್ಲಿದ್ದುಕೊಂಡು ಯಾರನ್ನು ಸಮಾಧಾನ ಪಡಿಸಲಿ ಅಂತ ಆ ಗಂಡ ಪಡುತ್ತಿದ್ದ ತೋಳಲಾಟ ಇದೆಯಲ್ಲ, ಇದು ಕೇವಲ ಒಬ್ಬ ಅನ್ಸಾರ್ ಅವರ ಕಥೆಯಲ್ಲ. ಈ ವಿಡಿಯೋ ನೋಡುತ್ತಿರುವ ನಿಮ್ಮ ಮನೆಯ, ನಿಮ್ಮ ಪಕ್ಕದ ಮನೆಯ, ಈ ಇಡೀ ಸಮಾಜದ 80% ಗಂಡಂದಿರ ಧರ್ಮದ ಸಂಕಟದ ಕಥೆ ಇದು. ಒಮ್ಮೆ ಗಂಡನ ಸ್ಥಾನದಲ್ಲಿ ನಿಂತು ಯೋಚಿಸಿ ನೋಡಿ. ಆತ ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಖುಷಿಯಿಂದ ಹೋಗುವುದಿಲ್ಲ. ಬಿಸಿಲಿನಲ್ಲಿ, ಮಳೆಯಲ್ಲಿ ಬಾಸ್ನ ಚುಚ್ಚು ಮಾತುಗಳನ್ನು ಸಹಿಸಿಕೊಂಡು, ಸಹೋದ್ಯೋಗಿಗಳ ಕುತಂತ್ರಗಳನ್ನು ಎದುರಿಸಿ, ಸಾಲದ ಕಂತುಗಳನ್ನು ತೀರಿಸಲು ಹಗಲಿರುಳು ತನ್ನ ದೇಹವನ್ನು ದಂಡಿಸುತ್ತಾನೆ. ದುಡಿಯುವ ಸ್ಥಳದಲ್ಲಿ ಆತ ಅನುಭವಿಸುವ ನೋವು, ಮಾನಸಿಕ ಹಿಂಸೆ ಯಾರಿಗೂ ಕಾಣಿಸುವುದಿಲ್ಲ. ಆತ ಬರಿಗೈಯಲ್ಲಿ ಮನೆಗೆ ಬರುವುದಿಲ್ಲ. ತನ್ನ ಇಡೀ ಕುಟುಂಬದ ಹಸಿವನ್ನು ನೀಗಿಸಲು ತನ್ನ ರಕ್ತವನ್ನೇ ಬೆವರಾಗಿ ಹರಿಸಿ ಬರುತ್ತಾನೆ. ಆತ ಮನೆಗೆ ಬರುವುದು ಯಾವುದಕ್ಕೆ ಗೊತ್ತಾ? ದಿನವಿಡೀ ಹೊರಗೆ ತಿಂದ ಪೆಟ್ಟಿಗೆ, ಅನುಭವಿಸಿದ ಅವಮಾನಕ್ಕೆ, ತನ್ನವರ ಮಡಿಲಲ್ಲಿ ಸ್ವಲ್ಪ ನೆಮ್ಮದಿ ಸಿಗಲಿ ಅಂತ. ಆದರೆ ಮನೆ ಬಾಗಿಲು ತೆರೆದ ತಕ್ಷಣ ಆತನಿಗೆ ಸಿಗುವುದೇನು? ಬಾಗಿಲು ತೆರೆದ ತಕ್ಷಣ ನೆಮ್ಮದಿಯ ಬದಲಿಗೆ ಸಿಗುವುದು ಚುಚ್ಚು ಮಾತುಗಳು. ಅತ್ತ ತಾಯಿಯ ದೂರು, ಇತ್ತ ಹೆಂಡತಿಯ ಕಣ್ಣೀರು, ನಾದಿನಿಯರ ಚುಚ್ಚು ಮಾತು. ಒಬ್ಬನೇ ಮಗನಾಗಿ ಹುಟ್ಟುವುದು ಕೇವಲ ಅದೃಷ್ಟವಲ್ಲ, ಕೆಲವೊಮ್ಮೆ ಅದೊಂದು ದೊಡ್ಡ ಶಾಪವಾಗಿ ಬಿಡುತ್ತದೆ. ಹೆತ್ತ ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಕರ್ಕೊಂಡು ಬೇರೆ ಮನೆಗೆ ಹೋದರೆ ಈ ಸಮಾಜ ಬಿಡುತ್ತಿರುವುದೇನು ನೋಡಿ. ಹೆಂಡತಿ ಬಂದ ತಕ್ಷಣ ಹೆತ್ತ ತಾಯಿಯನ್ನೇ ಬೀದಿಗೆ ತಳ್ಳಿದ, ಹುಟ್ಟಿಸಿದ ತಾಯಿಗೆ ದ್ರೋಹ ಮಾಡಿದ ಎಂದು ಇಡೀ ಊರೇ ಆತನ ಮುಖಕ್ಕೆ ಉಗುಳುತ್ತದೆ. ತಾಯಿಯನ್ನು ಬಿಟ್ಟು ಹೋಗಲು ಆತನ ಮನಸ್ಸು ಎಂದಿಗೂ ಒಪ್ಪುವುದಿಲ್ಲ. ಸರಿ, ಮನೆಯಲ್ಲೇ ಇದ್ದು ತಾಯಿಗೂ ಅಕ್ಕ ತಂಗಿಗೂ ದಯವಿಟ್ಟು ಜಗಳ ಮಾಡಬೇಡಿ, ಸಮಾಧಾನದಿಂದ ಇರಿ ಎಂದು ಪ್ರೀತಿಯಿಂದ 4 ಬುದ್ಧಿ ಮಾತು ಹೇಳಿದರೆ ಮುಗಿಯಿತು ಕತೆ. ನಮ್ಮ ಮಗ, ನಮ್ಮ ಅಣ್ಣ ಬದಲಾಗಿ ಹೋಗಿದ್ದಾನೆ, ಹೆಂಡತಿಯ ಕಿವಿಮಾತು ಕೇಳುತ್ತಿದ್ದಾನೆ ಎಂದು ಆತನನ್ನೇ ಪರದೇಶಿ ಮಾಡಲಾಗುತ್ತದೆ. ಎಷ್ಟು ಸಹಿಸಬೇಕು ನೋಡಿ ಹೇಳಿ. ಆ ಗಂಡನ ಕೆಲಸ ಮಾಡುವ ಸ್ಥಳದಲ್ಲೂ ನೆಮ್ಮದಿ ಇಲ್ಲ, ತನ್ನವರೇ ಎಂದು ಮನೆಯಲ್ಲೂ ನೆಮ್ಮದಿ ಇರುತ್ತದೆ ಎಂದು ಬಂದರೆ ಮನೆಯಲ್ಲೂ ನೆಮ್ಮದಿ ಇಲ್ಲ. ಆತ ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಿ ಸಾಯಬೇಕು? ತಾಯಂದಿರೇ, ಅಕ್ಕ ತಂಗಿಯರೇ, ನಿಮ್ಮನ್ನು ಕೈ ಮುಗಿದು ಕೇಳುತ್ತೀನಿ. ನಿಮ್ಮ ಮಗನ ಮೇಲೆ, ನಿಮ್ಮ ಅಣ್ಣನ ಮೇಲೆ ನಿಮಗೆ ನಿಜವಾಗಿ ಪ್ರೀತಿ ಇದೆಯಾ? ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ನಿಮ್ಮ ಜೊತೆ ಬೆಳೆದ ಅಣ್ಣ, ಇಬ್ಬರ ನಡುವೆ ಸಿಲುಕಿ ದಿನವೂ ರಕ್ತದ ಕಣ್ಣೀರು ಸುರಿಸುತ್ತಿರುವುದು ನಿಮಗೆ ಕಾಣಿಸುತ್ತಿಲ್ಲವೇ? ನಿಮ್ಮ ಅಹಂಕಾರ, ನಿಮ್ಮ ಸಣ್ಣ ಪುಟ್ಟ ಈಗೋ ಮತ್ತು ಜಗಳಗಳಿಗಾಗಿ ಆತನ ಆಯುಷ್ಯವನ್ನು ಕುಗ್ಗಿಸುತ್ತಿದ್ದೀರಲ್ಲ, ಇದು ಸರಿಯೇ? ಒಬ್ಬ ಹೆಣ್ಣು ತನ್ನ ತಂದೆ ತಾಯಿ ಹುಟ್ಟಿದ ಮನೆಯನ್ನು ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದಾಳೆ. ಆಕೆಯ ಮೇಲೆಯೂ ಅನ್ಯಾಯ ಮಾಡುವುದು ಇಸ್ಲಾಂ ಅಲ್ಲ. ತಾಯಂದಿರೇ, ನಿಮ್ಮ ಸೊಸೆ ಕೂಡ ಮತ್ತೊಬ್ಬರ ಮಗಳು. ಆಕೆಯನ್ನು ಪ್ರೀತಿಯಿಂದ ನಡೆಸುವುದು ನಿಮ್ಮ ಕರ್ತವ್ಯ ಅಲ್ವಾ? ಈ ಸಮಸ್ಯೆಗೆ ಬೇರೆ ಯಾವ ಚಿಕಿತ್ಸೆಯೂ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಅಲ್ಲಾಹನ ಭಯ, ತಕ್ವ ಬಂದರೆ ಮಾತ್ರ ಈ ಗಂಡಂದಿರು ನಿಮ್ಮ ಮಗ ಬದುಕುತ್ತಾನೆ.
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಕೊನೆಯ ಉಪದೇಶದಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಹದೀಸ್ ಶರೀಫ್ ಹೀಗಿದೆ, ಇತ್ತಕುಲ್ಲಾಹ್ 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 ಫಿನ್ ನಿಸಾ. ಹೆಣ್ಣು ಮಕ್ಕಳ ವಿಷಯದಲ್ಲಿ, ನಿಮ್ಮ ಸೊಸೆಯ ವಿಷಯದಲ್ಲಿ, ಹೆಂಡತಿಯ ವಿಷಯದಲ್ಲಿ ಅಲ್ಲಾಹನಿಗೆ ಭಯಪಡಿರಿ. ಪ್ರವಾದಿಯವರು ಹೇಳಿದ ಮಾತು. ಕುರ್ಆನ್ನಲ್ಲಿ ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಎಚ್ಚರಿಸಿದ ಒಂದು ಆಯತ್, ಅಲ್ ಕುರ್ಆನ್ ಕರೀಮ್ ಸೂರತ್ ನಹಲ್ನ 90ನೇ ಆಯತ್ತಿನಲ್ಲಿ ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಎಲ್ಲ ಇವತ್ತು ಶುಕ್ರವಾರ ಪ್ರಭಾಷಣದಲ್ಲಿ ಉಸ್ತಾದರವರು ಹೇಳಿ ಇರ್ಬೋದು, ಇನ್ನಲ್ಲಾಹ ಯಅಮುರು ಬಿಲ್ ಅದ್ಲಿ ವಲ್ ಇಹ್ಸಾನ್. ನಿಶ್ಚಯವಾಗಿಯೂ ಅಲ್ಲಾಹನು ಅನ್ಯಾಯ ಮತ್ತು ಒಳಿತನ್ನು ಮಾಡಲು ಆಜ್ಞಾಪಿಸಿರುತ್ತಾನೆ. ಪ್ರೀತಿಯ ಸಹೋದರ, ನೋಡಿ, ಒಮ್ಮೆ ಯೋಚನೆ ಮಾಡಿ. ಪ್ರವಾದಿಯವರು ಮತ್ತೊಂದು ಹದೀಸಿನಲ್ಲಿ ಹೇಳುತ್ತಾರೆ, ಆ ಹದೀಸ್ ನೋಡಿದರೆ ತುಂಬ ಬೇಸರ ಆಗ್ತದೆ. ನಮ್ಮ ಈಗಿನ ಅವಸ್ಥೆ ನೋಡಿ, ಅಲ್-ದುಲ್ಮು ದುಲ್ಮಾತು ಯೌಮಲ್ ಕಿಯಾಮ. ಈ ಹದೀಸ್ ಯಾವಾಗಲೂ ನೆನಪಿರಬೇಕು. ಅಲ್-ದುಲ್ಮು ದುಲ್ಮಾತು ಯೌಮಲ್ ಕಿಯಾಮ. ಅನ್ಯಾಯವು, ದುಲ್ಮು, ತೀರ್ಪಿನ ದಿನದಂದು ಕತ್ತಲೆಯಾಗುವುದು. ಮನೆಯಲ್ಲಿ ಸೊಸೆಗೆ ಚುಚ್ಚು ಮಾತುಗಳಿಂದ, ಹಿಂಸೆಯಿಂದ ನರಕ ತೋರಿಸುವುದು ಕೂಡ ಬೃಹತ್ ಅನ್ಯಾಯ. ನಾಳೆ ಆಖಿರತ್ತಿನಲ್ಲಿ, ಪರಲೋಕದಲ್ಲಿ ಅಲ್ಲಾಹನ ಮುಂದೆ ನಿಂತು ಪ್ರತಿಯೊಂದು ಮಾತಿಗೂ ಲೆಕ್ಕ ಕೊಡಬೇಕಾಗುತ್ತದೆ ಎಂಬ ಭಯ ಅತ್ತೆ ಮತ್ತು ನಾದಿನಿಯವರಿಗೆ ಇರಲಿ. ಅಮ್ಮ, ನಿಮ್ಮ ಮಗ ಜೀವಂತವಾಗಿರಬೇಕಾದರೆ, ತಂಗಿ, ನಿನ್ನ ಅಣ್ಣ ಜೀವಂತವಾಗಿ ಮುಗುಳ್ನಗುತ್ತಾ ಮನೆಯಲ್ಲಿ ಇರಬೇಕಾದರೆ ದಯವಿಟ್ಟು ಹಿಂದೆ ಬದಲಾಗಿ. ಆತನನ್ನು 2 ಭಾಗವಾಗಿ ಕತ್ತರಿಸಬೇಡಿ. ಆತ ಮನೆಗೆ ಬಂದಾಗ ಬಿಸಿ ಅಡುಗೆ ಸಿಗದಿದ್ದರೂ ಪರವಾಗಿಲ್ಲ, ಸಹಿಸ್ಕೊಳ್ಬೋದು. ಕನಿಷ್ಠ ಸಮಾಧಾನದ 4 ಮಾತುಗಳನ್ನು ಕೊಡಿ. ಹೊರಗಿನ ಪ್ರಪಂಚದ ಪೆಟ್ಟು ತಿಂದಿರುವ ಆತನಿಗೆ ನಿಮ್ಮ ಮನೆ ನೆರಳಾಗಲಿ ಹೊರತು ಮತ್ತೊಂದು ನರಕವಾಗದಿರಲಿ. ಈ ವಿಡಿಯೋ ಮುಗಿದ ತಕ್ಷಣ ಪ್ರತಿಯೊಬ್ಬ ತಾಯಿ ಮತ್ತು ತಂಗಿ ತಮ್ಮ ಅಣ್ಣನ ಕಣ್ಣುಗಳನ್ನು ಒಮ್ಮೆ ನೇರವಾಗಿ ನೋಡಿ. ಆ ಕಣ್ಣುಗಳ ಹಿಂದೆ ಅಡಗಿರುವ ನೋವು ನಿಮಗೆ ಅರ್ಥವಾದರೆ ಹಿಂದೆ ಈ ವಿಡಿಯೋದ ಉದ್ದೇಶ ಫಲವಾಗುತ್ತದೆ. ಯಾ ಅಲ್ಲಾ, ಧರ್ಮದ ಸಂಕಟದಲ್ಲಿ ನರಳುತ್ತಿರುವ ಪ್ರತಿಯೊಬ್ಬ ಮಗನಿಗೂ ಗಂಡಂದಿರಿಗೂ ಧೈರ್ಯ ನೀಡು ಯಾ ಅಲ್ಲಾ. ಪ್ರತಿಯೊಂದು ಕುಟುಂಬಕ್ಕೂ ನೆಮ್ಮದಿ ಮತ್ತು ಹಿದಾಯತ್ ನೀನು ರಬ್ಬೆ. ನೋಡಿ, ನಮ್ಮ ನಿಶಾನ ಓದ್ಲು. ನಿಶಾನಿಗೆ ತಪ್ಪಿರ್ಬೋದು, ತಪ್ಪು ಸ್ವಾಭಾವಿಕ, ಮನುಷ್ಯರಾದರೆ ತಪ್ಪು ಬಂದೇ ಬರ್ತದೆ. ಆ ತಪ್ಪಿಗೆ ಪ್ರೀತಿಯ ಸಹೋದರಿ ಏನೆಲ್ಲ ಪರಿಹಾರವಿದೆ? ಇದು ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತಹ ಒಂದು ಕಥೆಯಾಗಿದೆ. ಸಮಾಜದಲ್ಲಿ ಈಗ ಎಷ್ಟೋ ಮಕ್ಕಳು ಅನುಭವಿಸುತ್ತಿದ್ದಾರೆ. ಒಂದು ಕಡೆ ತಾಯಿ, ಮತ್ತೊಂದು ಕಡೆ ಹೆಂಡತಿ, ಮತ್ತೊಂದು ಕಡೆ ನಾದಿನಿಯವರು ಏನು ಮಾಡಬೇಕು ಅಂತ ಅರ್ಥ ಆಗದೆ ಮನೆಗೂ ಹೋಗದ ಎಷ್ಟೋ ಗಂಡಂದಿರು ಇದ್ದಾರೆ. ಕಳಸಿಂದ ಹೋಗುದೇ ಇಲ್ಲ, ಮನೆಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾರೆ. ಮನೆಗೆ ಹೋದರೆ ಅಲ್ಲಿ ನರಕವಾಗಿರುತ್ತದೆ ಜೀವನ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.